ಪರಪ್ಪನ ಅಗ್ರಹಾರದ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಬ್ರೇಕ್ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕಣ. ಮಹತ್ವದ ಸುದ್ದಿ ಇದು. ದರ್ಶನ್ ರಾಜಾತಿಥ್ಯ ಪ್ರಕರಣಕ್ಕೆ ಸಿಕ್ಕಿದೆ ಬಿಗ್ ಟ್ವಿಸ್ಟ್. ವಿಲ್ಸನ್ ಗಾರ್ಡನ್ ಲಿಂಕ್ ನಲ್ಲಿದ್ದಾರಂತೆ ಪ್ರಭಾವಿ. ನಾಗ ಬಳಸಿದ ಫೋನ್ ನಂಬರ್ ಯಾರದ್ದು ಗೊತ್ತಾ? ಈ ವಿಲ್ಸನ್ ಗಾರ್ಡನ್ ನಾಗ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ತನ್ನ ದರ್ಬಾರ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ರಿಪಬ್ಲಿಕಣ ಮಾಹಿತಿ ಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಮುಂದುವರೆದ ಭಾಗದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಒಬ್ಬ ಪ್ರಭಾವಿ ಜೊತೆ ಕೂಡ ಇತ್ತ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಅನ್ನುವಂತಹ ವಿಚಾರ. ನಾಗನಿಗೆ ಜನಪ್ರತಿನಿಧಿಗಳ ಜೊತೆ ಅಧಿಕಾರಿಗಳ ಸಂಬಂಧ, ಬಂದೀಖಾನೆ ಇಲಾಖೆಯ ಅಧಿಕಾರಿಗಳ ಜೊತೆ ಸಂಪರ್ಕ. ನಾಗನ ನಂಬರ್ ರಿವೀಲ್ ಆದ್ರೆ ಅಧಿಕಾರಿಗಳಿಗೂ ಕೂಡ ಸಂಕಷ್ಟ. ಜೈಲ್ನಲ್ಲೇ ಇದ್ಕೊಂಡು ಆ ಹಿರಿಯ ಅಧಿಕಾರಿಗಳಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿದ್ರಂತೆ. ನಾಗ ಆತನ ಪಟಾಲಂ ಹಿರಿಯ ಅಧಿಕಾರಿಗಳ ಜೊತೆ ಕೈ ಜೋಡಿಸಿದ್ರು. ಯಾಕಿಷ್ಟೆಲ್ಲ ರಾಜಾತಿಥ್ಯ ಸಿಗ್ತಾ ಇತ್ತು, ಯಾಕೀತ ಹೇಳ್ದಂಗೆಲ್ಲ ನಡ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಮೂಲು ಹೋಗ್ತಾ ಇತ್ತು ಅಧಿಕಾರಿಗಳಿಗೆ. ಎಲ್ಲಿಂದ ಅಂದ್ರೆ ಹಿರಿಯ ಅಧಿಕಾರಿಗಳಿಂದ. ಜನಪ್ರತಿನಿಧಿಗಳ ಜೊತೆ ಕೂಡ ಈತ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾನೆ ಎನ್ನುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿ. ನವೀನ್, ವಿಲ್ಸನ್ ಗಾರ್ಡನ್ ನಾಗನ ಈ ದರ್ಬಾರ್ ಬಗ್ಗೆ ಪ್ರತಿ ಕ್ಷಣಕ್ಕೊಂದೊಂದು ರೀತಿಯ ಮಾಹಿತಿ ಹಿರಿಯ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ರು ಅಂತ ಏನ್ ಡೀಟೇಲ್ಸ್ ಕೊಡ್ತೀರಿ? ಶ್ರುತಿ, ಪರಪ್ಪನಗರ ಜೈಲಿನಲ್ಲಿ ದರ್ಶನ್ ಹೋದ ನಂತರ ಏನೊಂದು ಫೋಟೋ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಪಟಾಲಂ ಜೊತೆ ದರ್ಶನ್ ಕುಳಿತಿರೋ ಫೋಟೋ ಹೊರಗಡೆ ಬಂದ ನಂತರ ಈಗ ಪರಪ್ಪನಗರ ಜೈಲಿನಿಂದ ಒಂದೊಂದೇ ಕರ್ಮಕಾಂಡಗಳ ವಿಚಾರಗಳು ಹೊರಗಡೆ ಗೊತ್ತಾಗ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ದರ್ಶನ್ ಕೇವಲ ಆ ಮೊಬೈಲ್ ಅನ್ನ ಹೋಗಿದ್ದ ಒಂದು ಫೋಟೋ ಸಿಕ್ಕ ಸಂದರ್ಭದಲ್ಲಿ ಅಷ್ಟೇ ಬಳಸಿರ್ಲಿಲ್ಲ. ಅದಕ್ಕೆ ಹಿಂದೆಯೂ ಕೂಡ ದರ್ಶನ್ಗೆ ಬೇಕಾದ ಮೊಬೈಲ್ ವ್ಯವಸ್ಥೆಯನ್ನ ಇದೇ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಕಲ್ಪಿಸಿಕೊಟ್ಟಿದ್ದ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದೇನಂತ ಹೇಳಿದ್ರೆ, ಈತ ಕೇವಲ ಇವಾಗಿನಿಂದ ಮೊಬೈಲ್ ಬಳಸ್ತಾ ಇದ್ದಿದ್ದಲ್ಲ, ಹಿಂದೆಯೂ ಕೂಡ ಜೈಲಿನಲ್ಲಿ ಇದ್ದಾಗ ಆತ ಮತ್ತು ಆತನ ಗ್ಯಾಂಗ್ ಎಲ್ಲರೂ ಕೂಡ ಮೊಬೈಲ್ ಅನ್ನ ಬಳಕೆ ಮಾಡ್ತಿದ್ರು. ಹಾಗಾದ್ರೆ ಈ ತನಿಖೆಗೆ ಈಗಾಗಲೇ 3 ತಂಡಗಳನ್ನ ರಚನೆ ಮಾಡಲಾಗಿದೆ. ಈ 3 ತಂಡಗಳಿಗೆ ವಿಲ್ಸನ್ ಗಾರ್ಡನ್ ನಾಗ ಬಳಸ್ತಿದ್ದ ಮೊಬೈಲ್ ನಂಬರ್ ಯಾವುದು ಅಂತ ಇನ್ನೂ ಕೂಡ ಗೊತ್ತಾಗಿಲ್ವಾ? ಹಾಗಾದ್ರೆ ಇದನ್ನೇನಾದ್ರೂ ಮುಚ್ಚಿ ಹಾಕುವಂತಷ್ಟು ಕೆಲಸ ಆಗ್ತಿದೆಯಾ ಅನ್ನೋ ಕೂಡ ಪ್ರಶ್ನೆ ಕೂಡ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ತನಿಖೆಯ ಸಂದರ್ಭದಲ್ಲಿ ಸಿಮ್ ಕಾರ್ಡ್ ಅನ್ನ ಮತ್ತೆ ಮೊಬೈಲ್ ಅನ್ನ ಪುಡಿ ಮಾಡಿ ಅದನ್ನ ಬಿಸಾಡಲಾಗಿದೆ ಅನ್ನೋದು ಗೊತ್ತಾಗ್ತದೆ, ನೀರಿನಲ್ಲಿ ಫ್ಲೆಶ್ ಮಾಡಲಾಗಿದೆ ಅಂತ ಕೂಡ ಗೊತ್ತಾಗಿದೆ. ಆದ್ರೆ ಇಲ್ಲಿ ಈಗ ಪ್ರಮುಖವಾಗಿ ಆ ನಂಬರ್ ನ ವಾಪಸ್ ಪಡೆದು ರಿವೀಲ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಆತ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದೆ, ಇದರ ಜೊತೆಗೆ ಪ್ರಮುಖವಾಗಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಮೀರಿದಂತಹ ಅಧಿಕಾರಿಗಳ ಜೊತೆ ಈತ ಸಂಪರ್ಕದಲ್ಲಿದ್ದ, ಅವರಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಈತನೇ ಕಲ್ಪಿಸಿ ಕೊಡ್ತಿದ್ದ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸ್ವತಃ ಅಲ್ಲಿ ಇರುವಂತಹ ಅಧಿಕಾರಿಗಳು ಏನು ಈಗಾಗಲೇ ಒಟ್ಟು 9 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದರಲ್ಲಿ ಜೈಲು ಸೂಪರಿಂಟೆಂಡೆಂಟ್ ಕೂಡ ಸೇರಿದ್ದಾರೆ. ಆದ್ರೆ ಇದರ ಮೇಲ ಹಂತದ ಅಧಿಕಾರಿಗಳಿಗೂ ಕೂಡ ಈತ ಸಂಪರ್ಕದಲ್ಲಿದ್ದ. ಅದಲ್ಲದೆ ಜೈಲಲ್ಲೇ ಇದ್ಕೊಂಡು ಪ್ರಮುಖವಾದ ಜನಪ್ರತಿನಿಧಿಗಳ ಜೊತೆ ಒಂದಷ್ಟು ಜನರ ಜೊತೆ ಸಂಪರ್ಕವನ್ನ ಬೆಳೆಸಿದ್ದ. ಇದನ್ನ ಮೀರಿ ಒಂದಷ್ಟು ಜನ ಅಧಿಕಾರಿಗಳಿಗೆ ಹೊರಗಡೆಯಿಂದ ಅಂತಂದ್ರೆ ಜೈಲಿನಲ್ಲಿ ಇದ್ಕೊಂಡೇ ತನ್ನ ಪಟಾಲ ಮೂಲಕ ಹೊರಗಡೆಯಿಂದ ಜಲ್ಲಿಕಲ್ಲು ಸಿಮೆಂಟ್ಗಳನ್ನು ಕೂಡ ಸರಬರಾಜು ಮಾಡುವ ನಿಟ್ಟಿನಲ್ಲೂ ಕೂಡ ಹೆಲ್ಪ್ ಮಾಡಿದ್ದ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಗೊತ್ತಾಗ್ತಾ ಇರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಈತನಿಗೆ ಈ ಒಂದು ಪ್ರಕರಣದಲ್ಲಿ ತನಿಖೆಯ ನಿಟ್ಟಿನಲ್ಲಿ ಎಷ್ಟು ಸಫಲತೆ ಕಾಣಬಹುದು, ಹಾಗಾದ್ರೆ ಜನಪ್ರತಿನಿಧಿಗಳ ಸಂಪರ್ಕ ಇರೋದ್ರಿಂದ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವ ಕೆಲಸವೂ ಕೂಡ ಆಗತ್ತಾ ಅನ್ನೋದು ಈಗ ಪ್ರಶ್ನೆ ಆಗಿರುವಂತದ್ದು. ಶ್ರುತಿ, ಓಕೆ ಆನಂದ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಾವು ನೋಡಿದ್ವಿ, ಬಟ್ ನಿನ್ನೆ ಮುನಿರತ್ನ ಅವರನ್ನ ಸಿಎಂಗೆ ಕಂಪ್ಲೇಂಟ್ ಆಗಿ 10 ಮಿನಿಟ್ಸ್ ಅಲ್ಲಿ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಸೊ ಏನೆಲ್ಲ ಆಮೇಲೆ ವಯಾಲಿ ಕಾವಲಿ ಎದುರುಗಡೆ ಓಹೋಹೋ ಅದ್ ಏನ್ ಹೈ ಡ್ರಾಮಾ, ಅವ್ರ ಬೆಂಬಲಿಗರಂತೆ ಕೂಗಾಡದಂತೆ ಭರ್ಜರಿ ಹೈ ಡ್ರಾಮಾ ನಡೀತು. ಸೊ ಏನೆಲ್ಲ ನಡೀತು ಧ್ರುವ? ಎಸ್ ಶ್ರೀಲಕ್ಷ್ಮಿ, ಮುಖ್ಯವಾಗಿ ಮುನಿರತ್ನ ವಿರುದ್ಧ ದಾಖಲಾದಂತಹ ಅಟ್ರಾಸಿಟಿ ಕೇಸ್ ಹಾಗೆ ಇನ್ನೊಂದು ಜೀವ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವಾಗ ಸಿಎಂ ಅಂಗಳಕ್ಕೆ ಈ ವಿಚಾರ ಹೋಯ್ತು, ಅದಾದ ನಂತರ ಮುನಿರತ್ನ ಅವರನ್ನ ಕೋಲಾರದಲ್ಲಿ ಬಂಧನ ಮಾಡಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಮುನಿರತ್ನ ಅವರು ಕೋಲಾರದ ಮಾರ್ಗವಾಗಿ ತಿರುಪತಿಗೆ ಹೋಗ್ತಾ ಇದ್ರು ಎನ್ನುವಂತಹ ಒಂದು ಮಾಹಿತಿ ಇತ್ತು. ಅವರ ಡ್ರೈವರ್ ಜೊತೆಗೆ ತಿರುಪತಿಗೆ ತೆರಳ್ತಾ ಇರುವಂತಹ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ನೇರವಾಗಿ ಅವರನ್ನ ಒಂದು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕೂಡ ಕರ್ಕೊಂಡು ಬರ್ತಾರೆ. ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದ ನಂತರ 10:30 ಸುಮಾರಿಗೆ ರಾತ್ರಿ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಮುನಿರತ್ನ ಅವರನ್ನ ಕರ್ಕೊಂಡು ಬಂದಂತಹ ಪೊಲೀಸರು 1:30 ಅವರನ್ನ ವಿಚಾರಣೆ ಮಾಡ್ತಾರೆ. ಅವರ ವಿರುದ್ಧ ದಾಖಲಾದಂತಹ 2 ಕೇಸ್ಗೆ ಸಂಬಂಧಪಟ್ಟ ಹಾಗೆ
ಮುಖ್ಯವಾಗಿ ಮೊದಲನೇ ಕೇಸ್ ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶೇಷಾದ್ರಿಪುರನ ACP ಪ್ರಕಾಶ್ ಅವರ ತನಿಖೆಯನ್ನ ಕೂಡ ನಡೆಸ್ತಾರೆ. ಮುಖ್ಯವಾಗಿ ಇಲ್ಲಿ ಅಶೋಕ್ ನಗರ ಸ್ಟೇಷನ್ಗೆ ಕರ್ಕೊಂಡು ಬರೋ ಕಾರಣ ನಿನ್ನೆ ಒಯ್ಯಾಲಿ ಕಾವಲ್ ಸ್ಟೇಷನ್ ನಲ್ಲಿ ನಡೆದಂತ ಕೆಲವೊಂದಿಷ್ಟು ಹೈಡ್ರಾಮಾ. ಅದಾದ ನಂತರ ಇಲ್ಲಿ ಕರ್ಕೊಂಡು ಬಂದು ತನಿಖೆಯನ್ನ ಕೂಡ ಮಾಡ್ತಾರೆ, ವಿಚಾರಣೆ ನಡೆಸ್ತಾರೆ. ನಂತರ ರಾತ್ರೋರಾತ್ರಿನೇ 82ನೇ ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ರಾತ್ರಿ 1:30ಕ್ಕೆ ಇಲ್ಲಿಂದ ಹೊರಟು ಸುಮಾರು 2:30 ಸುಮಾರಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 4 ಗಂಟೆ ಸುಮಾರಿಗೆ ವಾಪಸ್ ಬರ್ತಾರೆ. ನ್ಯಾಯಾಧೀಶರ ಮುಂದೆ ಮುನಿರತ್ನ ಅವರು ಕೂಡ ತಮ್ಮ ಹೇಳಿಕೆಯನ್ನ ನೀಡ್ತಾರೆ. ನಮ್ಮ ಮನೆ ಹತ್ರ ಇತ್ತು, ನಾನು ಯಾವಾಗ ಬೇಕಾದ್ರೂ ಬರ್ತಿದ್ದೆ, ತನಿಖೆಗೆ ಸಹಕಾರವನ್ನ ನೀಡ್ತಿದ್ದೆ. ಆದ್ರೆ ನನ್ನ ವಿರುದ್ಧ ರಾಜಕೀಯವಾಗಿ ಷಡ್ಯಂತ್ರವನ್ನ ಮಾಡಿದ್ದಾರೆ, ನನ್ನ ವಿರುದ್ಧ ದುರುದ್ದೇಶ ಪೂರ್ವಕವಾಗಿ ಆರೋಪವನ್ನ ಮಾಡಿ ನನ್ನನ್ನ ಬಂಧನ ಮಾಡಿದ್ದಾರೆ ಅಂತ ಒಂದು ಆರೋಪವನ್ನ ಕೂಡ ಮಾಡಿದ್ರು. ಅದಲ್ಲದೆ ಮುನಿರತ್ನ ಅವರಿಗೆ ನನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಹೀಗಾಗಿ ನನಗೆ ಚಿಕಿತ್ಸೆಯನ್ನ ಕೂಡ ನೀಡಬೇಕು ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಅದರ ಬೆನ್ನಲ್ಲೇ ಈಗ ವಾಪಸ್ ಬರ್ತೀವಿ, ಆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಅಪ್ಡೇಟ್ ಇದೆ. ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾಗ ಮುನಿರತ್ನ ಅಳಲು ತೋಡ್ಕೊಂಡಿದ್ದಾರೆ. ಪೊಲೀಸರು ವಿಚಾರಣೆಗೆ ಕರೆದಿದ್ರೆ ನಾನು ಹೋಗ್ತಾ ಇದ್ದೆ, ಪೊಲೀಸ್ ಸ್ಟೇಷನ್ ನನ್ನ ಕ್ಷೇತ್ರದ ಪಕ್ಕದಲ್ಲೇ ಇದೆ, ನಾನು ಹೋಗಿ ಹಾಜರಾಗ್ತಾ ಇದ್ದೆ, ವಿಚಾರಣೆಗೆ ಸಹಕರಿಸ್ತಾ ಇದ್ದೆ, ಆದ್ರೆ ನನ್ನನ್ನ ತರಾತುರಿಯಲ್ಲಿ ಬಂಧಿಸಿದ್ದಾರೆ, ರಾಜಕೀಯ ಪ್ರೇರಿತ ಅಧಿಕಾರದ ದುರ್ಬಳಕೆ ಆಗಿದೆ ಅನ್ನುವಂಥ ಆರೋಪ ಮಾಡಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಸಹಜವಾಗಿ ಆರ್ ಅಶೋಕ್ ಅವರು ಕೂಡ ನಿನ್ನೆ ಈ ಪ್ರಶ್ನೆ ಮಾಡಿದ್ರು, ದೂರೇನೋ ದಾಖಲಾಯಿತು, ದೂರ ದಾಖಲಾಗ್ತಾ ಇದ್ದಂತೆ ಒಂದು ನೋಟಿಸ್ ಕೊಡಬಹುದಿತ್ತು, ಇಲ್ಲ ವಿಚಾರಣೆಗೆ ಬನ್ನಿ ಸಹಕಾರ ಕೊಡಿ ಅಂತ. ಬಟ್ ಯಾವ ನಿಯಮಗಳನ್ನ ಕೂಡ ಪೊಲೀಸರು ಇಲ್ಲಿ ಪಾಲನೆ ಮಾಡಲಿಲ್ಲ, ಹಾಗಾಗಿ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅಂತ ಮುನಿರತ್ನ ಅವರು ಕೂಡ ನಿನ್ನೆ ನ್ಯಾಯಾಧೀಶರ ಮುಂದೆ ಅದನ್ನೇ ಹೇಳಿದ್ರು ಅಂತ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಎಸ್ ಶ್ರೀಲಕ್ಷ್ಮಿ, ಮುಖ್ಯವಾಗಿ ಯಾವಾಗ ಮುನಿರತ್ನ ಅವರ ವಿರುದ್ಧ ಈ ಆರೋಪ ಕೇಳ್ಬಂತು, ಅವರನ್ನ ಯಾವಾಗ ವಶಕ್ಕೆ ಪಡೆದ್ರು ಎನ್ನುವಂತ ಸುದ್ದಿ ಹೊರಬಂತು, ಬಿಜೆಪಿ ವಲಯದಲ್ಲಿ ಹಾಗೆ ಮುನಿರತ್ನ ಬೆಂಬಲಿಗರಲ್ಲಿ ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಯಿತು. ಮುಖ್ಯವಾಗಿ ಯಾವುದೇ ನೋಟಿಸ್ ಅನ್ನ ನೀಡಿಲ್ಲ. ಈಗ ಆರೋಪ ಬಂದ ನಂತರ ಒಂದು ಆಡಿಯೋ ಸೇವನ್ನ ಬಿಟ್ಟ ನಂತರ ಒಂದು FIR ದಾಖಲಾಯಿತು. ಅದನ್ನ ಒಂದು ದೃಢಪಡಿಸಿಕೊಳ್ಳದೆ FSL ಗೆ ಕಳಿಸಿಕೊಡದೆ ನೀವು ಏಕಾಏಕಿಯಾಗಿ ಅರೆಸ್ಟ್ ಮಾಡಿದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆಯನ್ನ ಕೂಡ ಬಿಜೆಪಿ ನಾಯಕರು ಕೂಡ ಕೇಳ್ತಾ ಇದ್ರು. ಅದೇ ವಿಚಾರವನ್ನ ನ್ಯಾಯಾಧೀಶರ ಮುಂದೆ ಯಾವಾಗ ಮುನಿರತ್ನ ಅವರು ರಾತ್ರಿ ಹೋಗಿ ಅವರನ್ನ ಪ್ರೊಡ್ಯೂಸ್ ಮಾಡಿದ್ರು, ಆ ವಿಚಾರವನ್ನ ಹೇಳಿದ್ರು. ನಾನು ತನಿಖೆಗೆ ಸಹಕಾರವನ್ನ ಮಾಡ್ತಾ ಇದ್ದೆ, ನಮ್ಮ ಮನೆ ಹತ್ರ ಇತ್ತು, ಯಾವಾಗ ಬೇಕಾದ್ರೂ ಬಂದು ಕರೆದಿದ್ರು, ನಾನು ತನಿಖೆಗೆ ಬರ್ತಾ ಇದ್ದೆ, ಯಾವುದು ನನ್ನ ಮೇಲೆ ಇರುವಂತಹ ಆರೋಪ ದೃಢಪಟ್ಟಿಲ್ಲ, ಆದ್ರೂ ಕೂಡ ನನ್ನನ್ನ ಬಂಧಿಸಿದ್ದಾರೆ ಎನ್ನುವಂತ ತಮ್ಮ ಅಳಲನ್ನ ಕೂಡ ನ್ಯಾಯಾಧೀಶರ ಮುಂದೆ ತೋಡ್ಕೊಂಡ್ರು. ಇದಲ್ಲದೆ ನನಗೆ ಆರೋಗ್ಯ ಸಮಸ್ಯೆ ಇದೆ, ನನಗೆ ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ತಾ ಇದ್ದೀನಿ ಬಹಳಷ್ಟು ಸಮಯದಿಂದ, ಹೀಗಾಗಿ ನನಗೆ ದಿನನಿತ್ಯ ಚಿಕಿತ್ಸೆಯನ್ನ ಕೂಡ ನೀಡಬೇಕು, ನೀವು ಹೃದಯ ಸಮಸ್ಯೆ ಇದೆ ಎನ್ನುವಂತ ಒಂದು ಮನವಿಯನ್ನ ಕೂಡ ಮಾಡಿಕೊಂಡ್ರು. ಈ ಮನವಿಯ ಮನ್ನಿಸಿದಂತ ಒಂದು ಜಡ್ಜ್ 2 ದಿನಗಳ ಕಸ್ಟಡಿಗೆ ನೀಡಿ ಪ್ರತಿನಿತ್ಯ ಕೂಡ ಅವರನ್ನ ವೈದ್ಯರಿಗೆ ತೋರಿಸಬೇಕು ಎನ್ನುವಂತ ಒಂದು ಸೂಚನೆಯನ್ನ ಕೂಡ ನೀಡಿದ್ರು. ಇದಾದ ನಂತರ ಇವತ್ತು ಬೆಳಗ್ಗೆ 10 ಗಂಟೆಗೆ ಈ ವಿಚಾರಣೆ ಕೂಡ ಆರಂಭವಾಗುತ್ತೆ. ನಿನ್ನೆ ಸುಮಾರು 3 ಗಂಟೆಗಳ ಕಾಲ ಶೇಷಾದ್ರಿಪುರಂನ ACP ನೇತೃತ್ವದಲ್ಲಿ ಮುನಿರತ್ನ ಅವರ ವಿಚಾರಣೆ